ಸೊ ಎಲ್ಲರಿಗೂ ನಮಸ್ಕಾರ. ಮಾಡಿಕ್ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆಯ ತರಗತಿಯಲ್ಲಿ ನಾವು ಕೌಂಟಿಂಗ್ ಫಿಗರ್ಸ್ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ಅದೇ ಕೌಂಟಿಂಗ್ ಫಿಗರ್ಸ್ಗೆ ಸಂಬಂಧಪಟ್ಟಂತೆ ಇವತ್ತೇನು ಮಾಡೋಣ, ಮುಂದುವರೆದ ಭಾಗದಲ್ಲಿ ಹೌದಾ, ಟ್ರಯಾಂಗಲ್ಗಳಲ್ಲಿ ಇನ್ನೂ ಡಿಫ್ರೆಂಟ್ ಆಗಿರ್ತಕ್ಕಂಥ ಶೇಪ್ಗಳನ್ನ ಪರೀಕ್ಷೆಗಳಲ್ಲಿ ಕೇಳ್ತಿದ್ರು, ಆಮೇಲೆ ಕೇಳಿದ್ದಾರೆ. ಸೊ ಇನ್ನು ಮುಂದೆ ಅವುಗಳನ್ನು ಕೇಳ್ಬೋದು ಅನ್ನೋ ಉದ್ದೇಶಕ್ಕಾಗಿ ಏನು ಮಾಡೋಣ, ಅವುಗಳ ಬಗ್ಗೆ ಒಂದೊಂದಾಗಿ ಅಧ್ಯಯನ ಮಾಡೋಣ. ಸೊ ಹೇಗೆ ಕೌಂಟಿಂಗ್ ಫಿಗರ್ಸಲ್ಲಿ ಬರ್ತದೆ ಅಂತ, ಟ್ರಯಾಂಗಲ್ಗಳಲ್ಲಿ ಕೌಂಟಿಂಗ್ ಫಿಗರ್ಸು, ಒಂದೊಂದು ಕೌಂಟಿಂಗ್ ಫಿಗರ್ಸ್. ಸೊ ಕೌಂಟಿಂಗ್ ಫಿಗರ್ಸು ಅಥವಾ ಏನು ಆಕೃತಿಗಳ ಎಣಿಕೆ ಏನಿದೆ ಅವಕ್ಕೆ ಸಂಬಂಧಪಟ್ಟಂತೆ ಒಂದೊಂದಾಗಿ ಅಧ್ಯಯನ ಮಾಡೋಣ. ಇವತ್ತಿಂದು ಶುರುವಾತಿ ಏನು ಮಾಡೋಣ ಅಂದರೆ, ನಿನ್ನೆ ನಾವು ಏನಿದೆ ಸಿಂಗಲ್ ಆಗಿ 1 2 3 ಇರೋದರಲ್ಲಿ ಹೇಗೆ ಕೌಂಟ್ ಮಾಡಿದ್ದೀವಿ ಅಂತ ನೋಡೋಣ. ಇವತ್ತು ಸ್ಟಾರ್ ಮಾರ್ಕ್ ಇರೋದು ಹಾಗೆ ಸೇಫ್ ಡಿಫ್ರೆಂಟ್ ಆಗಿರೋಗಳನ್ನು ಅಧ್ಯಯನ ಮಾಡೋಣ. ಸೊ ಸಿ ಸೊ ಈ ತ್ರಿಭುಜಗಳಲ್ಲಿರುವ ಸಂಖ್ಯೆಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ. ತ್ರಿಭುಜಗಳು, ಸೊ ಬ್ರಾಕೆಟಲ್ಲಿ ಬರೆದ್ಬಿಡ್ತೀನಿ, ತ್ರಿಭುಜಗಳು. ಹೌದಾ, ನಾವು ಇವಾಗ ಯಾವುಗಳಿಗೆ ಅಧ್ಯಯನ ಮಾಡ್ತಾ ಇದ್ದೀವಿ ಅಂದರೆ ಕೌಂಟಿಂಗ್ ಫಿಗರ್ಸಲ್ಲಿ ತ್ರಿಭುಜಗಳನ್ನೇ ನೋಡ್ತಾ ಇದ್ದೀವಿ. ಹಾಗಾದರೆ ತ್ರಿಭುಜಗಳಲ್ಲಿ ಈಗ ಎಷ್ಟು ಕಂಡು ಬರ್ತವೆ ಅಂತಂದರೆ, ಸೊ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಹೇಗೆಲ್ಲ ಅಧ್ಯಯನ ಮಾಡ್ತೀವಿ ನಾವು ಅಂತಂದರೆ. ಈಗ ನೋಡಿ, ಇದನ್ನು ಕೌಂಟ್ ಮಾಡಬೇಕಾದ್ರೆ ಸೊ ನಾವು ಸ್ಟಾರ್ಟ್ ಮಾಡೋಣ ಫಿಗರನ್ನು ಕೌಂಟ್ ಮಾಡಲಿಕ್ಕೆ. 1 2 3 4 5 6. ಸೊ ಈ ಕೌಂಟಿಂಗ್ ಫಿಗರಲ್ಲಿ ಈಗ ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿದ್ದಾವಂದರೆ ಇರೋದೇ 6 ತ್ರಿಭುಜಗಳು. ಇದರಲ್ಲಿ ಹೆಚ್ಚು ಮಾಡ್ಲಿಕ್ಕೆ ಬರೋದಿಲ್ಲ. ಕೌಂಟ್ ಮಾಡಿ ನಾವು ಬೇರೆದ್ರಲ್ಲಿ ಏನು ಮಾಡ್ತಿದ್ವಿ, ಕೊನೆಯ ಸಂಖ್ಯೆಯನ್ನು ತೊಗೊಂಡು ಏನು ಮಾಡ್ತೀವಿ, ಇಂಟು 2 ಮಾಡಿ ನಾವು ಡಬಲ್ ಮಾಡಿ ಅದನ್ನು ಆನ್ಸರ್ ಮಾಡ್ತಾ ಇದ್ವಿ. ಬಟ್ ಇದರಲ್ಲಿ ಹಾಗೆ ಬರೋದಿಲ್ಲ. ಇದರಲ್ಲಿ ಅಂತಿಮವಾಗಿ ಬರೋದೇ 6 ತ್ರಿಭುಜಗಳು. ಒಟ್ಟಾರೆಯಾಗಿ ನಮಗೆ ಸಿಗೋದೆಷ್ಟು, 6 ತ್ರಿಭುಜಗಳು. ಸೊ ಇದು ರೈಟ್ ಆನ್ಸರ್ ಆಗುತ್ತೆ ಇದಕ್ಕೆ. ಸೊ ಇದಾದಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದು, ಮತ್ತು ಇದಕ್ಕೆ ಇನ್ನು 2 ಎಕ್ಸ್ಟ್ರಾ ಮಾಡಿದರೆ ನಮಗೆ ಎಷ್ಟು ಸಿಗ್ತದೆ ಅಂತಂದರೆ, 2 ಎಕ್ಸ್ಟ್ರಾ ಮಾಡಿದರೆ ಎಲ್ಲಿ 2 ಎಕ್ಸ್ಟ್ರಾ ಆಗ್ತವೆ ಅಂತಂದರೆ, ಸೊ ಒಂದು ಸಲ ಕೌಂಟ್ ಮಾಡಿದರೆ ನಮಗೆ ಸಿಗೋದು, ಹೌದಾ, ಇಂಟು 2. ಯಾಕಂದರೆ ಇಲ್ಲಿ ನೋಡಿ, ಈ ಪಾಯಿಂಟಿಗೆ 1 ಸಿಗ್ತದೆ, ಈ ಪಾಯಿಂಟಿಗೆ 1 ಸಿಗ್ತದೆ. ಸೊ 2 ತ್ರಿಭುಜಗಳು ಸಿಗುವಾಗ, ಎರಡು ತ್ರಿಭುಜಗಳು ಸಿಗುವಾಗ ಇದಕ್ಕೆ ಏನು ಮಾಡಬೇಕು, +2 ಮಾಡಿದರೆ, ಸೊ +2 ಮಾಡಿದಾಗ ಎಷ್ಟಾಗ್ತದೆ, ಒಟ್ಟಾರೆಯಾಗಿ 8 ತ್ರಿಭುಜಗಳು ನಮಗೆ ಸಿಗ್ತವೆ. ಕೌಂಟ್ ಮಾಡುವಾಗ ನಮಗೆ ಸಿಗೋದೆಷ್ಟು, 6 ಮಾತ್ರ. ಅದಾದಮೇಲೆ ಪಾಯಿಂಟಲ್ಲಿ 1 ಮತ್ತು ಈ ಪಾಯಿಂಟಲ್ಲಿ 2. ಸೊ ಇದು ಕೂಡ 1, ಇದು 1, ಟೋಟಲ್ ಆಗಿ 2 ಆದಾಗ ನಮಗೆ ಎಷ್ಟಾಗ್ತದೆ, 6 + 2 ಅಂತಂದರೆ 8 ತ್ರಿಭುಜಗಳನ್ನು ನಾವು ಇದರಲ್ಲಿ ಕಾಣಬಹುದು. ಸೊ ಇದಾದಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದೇನಂತಂದರೆ ಮತ್ತೆ ಸ್ಟಾರ್. ಸೊ ಸ್ಟಾರ್ ಶೇಪಲ್ಲಿ ಇರ್ತಕ್ಕಂಥದ್ದು, ಸಿ ಈಗ ಇದರಲ್ಲಿ ಎಷ್ಟು ತ್ರಿಭುಜಗಳನ್ನು ನಾವು ಐಡೆಂಟಿಫೈ ಮಾಡ್ಬೋದು ಅಂತಂದರೆ, ಇದರಲ್ಲಿ ಸಿಗೋ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂದರೆ ಒಂದೊಂದಾಗಿ ಕೌಂಟ್ ಮಾಡೋಣ, ಆದಮೇಲೆ ನೋಡೋಣ. ಸೊ 1 2 3 4 5. ಸೊ ಇದರಲ್ಲಿ ಈಗ ನಮಗೆ ಬೇಸಿಕ್ಕಾಗಿ ಎಷ್ಟು ಸಿಕ್ಕು, 5. ಇದರಲ್ಲಿ 5 ಸರಿ ಆಯಿತು. ಇನ್ಮೇಲೆ ಮತ್ತೆ ಎಕ್ಸ್ಟ್ರಾ ಸಿಗ್ತವೆ ಅಂತಂದರೆ, ಸೊ ನೋಡಿ, ಒಂದೊಂದು ಪಾಯಿಂಟಿಗೂ ಒಂದೊಂದು ಸಿಗ್ತದೆ ನಮಗೆ, ಹೌದಾ, ಒಂದೊಂದು ಪಾಯಿಂಟಿಗೂ ಒಂದೊಂದು ಸಿಗ್ತದೆ. 3 ಆಯಿತು, ಈ ಪಾಯಿಂಟಿಗೆ 1 ಸಿಗ್ತದೆ. 4 ಆಯಿತು, ಈ ಪಾಯಿಂಟಿಗೆ 1 ಸಿಗ್ತದೆ. 5 ಆಯಿತು. ಟೋಟಲಲ್ಲಿ ಎಷ್ಟು ತ್ರಿಭುಜಗಳು ಸಿಕ್ಕಂಗಾಯಿತು. ಸೊ ಈ ಆಕೃತಿ ಬಂದರೆ ಬೇಸಿಕ್ಕಾಗಿ ತಿಳ್ಕೊಂಡ್ಬಿಡಿ, ಒಟ್ಟಾರೆಯಾಗಿ ಸಿಗೋದೆ ನಮಗೆ 5 + 5 ಎಷ್ಟಂದರೆ 10 ತ್ರಿಭುಜಗಳು ನಮಗೆ ಸಿಗ್ತವೆ. ಸೊ ಈ ಆಕೃತಿ ಬಂದಮೇಲೆ ನಮಗೆ ಬೇಸಿಕ್ಕಾಗಿ ನೆನಪಿರಲಿ, ಜಸ್ಟ್ ಕೊಟ್ಟ ತಕ್ಷಣವೇ 10 ಹಾಕಿಬಿಡಿ. ಯಾರು ಏನು ಇದನ್ನು ಬಿಡಿಸೋದು, ಸಾಲ್ವ್ ಮಾಡೋದು ಏನು ಅಗತ್ಯ ಇಲ್ಲ ಇದನ್ನು ಬಿಡಿಸ್ಬೇಕಾದ್ರೆ. ಸೊ ಇದಾದರೆ ಏನಿದೆ, 2ನೇ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ, ಅದಕ್ಕಾಗಿ 8 ಆಗ್ತದೆ. ಇದರಲ್ಲಿ ಹಾಗಿಲ್ಲ. ಸೊ ಏನಾಗುತ್ತೆ ಅಂತಂದರೆ, ಪಾಯಿಂಟಲ್ಲಿ ಒಂದೊಂದು ಸಿಗುವಾಗ ನಮಗೆ ಆನ್ಸರು ನೇರವಾಗಿಯೇ ಸಿಗ್ತದೆ. ಈ ಸ್ಟಾರ್ ಚಿಹ್ನೆ ಬಂದ ತಕ್ಷಣ 10 ಹಾಕಿದರೂ ಕೂಡ ನೇರವಾಗಿ ಆನ್ಸರ್ ಆಗ್ತದೆ. ಸೊ ಅದಾದಮೇಲೆ ಮತ್ತೊಂದು ಆಕೃತಿ ಯಾವುದಂತಂದರೆ, ಸಿ ಈ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳನ್ನು ನಾವು ಐಡೆಂಟಿಫೈ ಮಾಡ್ಬೋದು ಅಂತಂದರೆ,
ಸಿ ಸಿ ಹಾಂ, ಈ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳನ್ನು ನಾವು ಐಡೆಂಟಿಫೈ ಮಾಡ್ಬೋದು ಅಂತಂದರೆ ನೋಡಿ, ಒಂದ್ಸಲ ಎಷ್ಟು ತ್ರಿಭುಜಗಳನ್ನ ಐಡೆಂಟಿಫೈ ಮಾಡ್ಬೋದು ಅಂದರೆ 1 2 3 4 5 6. ಒಟ್ಟಾರೆಯಾಗಿ ಎಷ್ಟು ತ್ರಿಭುಜಗಳು ನಮ್ಗೆ ಇದರಲ್ಲಿ ಸಿಕ್ಕು ಅಂತಂದರೆ 6 ತ್ರಿಭುಜಗಳು ಸಿಕ್ಕು. 6 ತ್ರಿಭುಜ ಅಂತಂದರೆ ನಾವು ಏನು ಮಾಡಬೇಕು, ಇದನ್ನು ಇಂಟು 2 ಮಾಡಬೇಕು. ಸೊ ಇಂಟು 2 ಮಾಡಬೇಕು. 6 × 2 = 12. ಸೊ ಇದರಲ್ಲಿ ಎಷ್ಟು ತ್ರಿಭುಜಗಳನ್ನು ನಾವು ಕಾಣ್ತೀವಿ ಅಂದರೆ 12 ತ್ರಿಭುಜಗಳನ್ನು ಈ ಆಕೃತಿಯಲ್ಲಿ ಕಾಣಬಹುದು. ಈ ಆಕೃತಿಯಲ್ಲಿ 12. ಈ ಸ್ಟಾರ್ ಶೇಪ್ ಬಂದ ತಕ್ಷಣ ನೆನಪಿರಲಿ 10 ಆಕೃತಿಗಳನ್ನು ಮಾತ್ರ ನಾವು ಕಾಣ್ಬೋದು. 10ಕ್ಕಿಂತಲೂ ಜಾಸ್ತಿ ಬರೋದಿಲ್ಲ ಇದರಲ್ಲಿ ಆಗಿದೆ 6 ಬರ್ತದೆ. ಆಮೇಲೆ ನೋಡುವಾಗ ನಮಗೆ ದೊಡ್ಡದೆರಡು. ಹೇಗೆ ದೊಡ್ಡದೆರಡು ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ ನಾನು. ಸೊ ಇದನ್ನು ನೋಡಿ, ಇದು 1 ಪಾಯಿಂಟ್ ಸಿಗ್ತದೆ ನಮಗೆ, 1. ಅದಾದಮೇಲೆ ಇದು 2. ಸೊ ಒಟ್ಟಾರೆಯಾಗಿ 2 ದೊಡ್ಡದು ಸಿಗೋದ್ರಿಂದ +2 ಅಂತ ಮಾಡಬೇಕಾಗತ್ತೆ. ಸೊ ಇನ್ನು ಅದಾದಮೇಲೆ ಮತ್ತೊಂದು ಆಕೃತಿ ಯಾವುದಂತಂದರೆ ಸಿ, ಇದರಲ್ಲಿ ಇನ್ನೊಂದು ಆಕೃತಿ. ಈ ಆಕೃತಿಯಲ್ಲಿ ನಾವು ಎಷ್ಟು ತ್ರಿಭುಜಗಳನ್ನ ಕಾಣ್ಬೋದು ಅಂತಂದರೆ ಸಿ, ಈ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳನ್ನು ನಾವು ಕಾಣ್ಬೋದು ಅಂತಂದರೆ ಇದರಲ್ಲಿ ನಮಗೆ ಒಂದೊಂದಾಗಿ ಕೌಂಟ್ ಮಾಡುವಾಗ ಗೊತ್ತಾಗ್ತದೆ. ಸೊ ಸಿ, 1 2 3 4 5 6 7 8 6 and 8 ಒಟ್ಟಾರೆಯಾಗಿ 8. ಹೌದಾ? ಒಟ್ಟಾರೆಯಾಗಿ ಎಷ್ಟು ಸಿಕ್ಕು? 8. 8 × 2 ಮಾಡಿದಾಗ 8 × 2 ಮಾಡಿದಾಗ ನಮ್ಗೆ ಎಷ್ಟಾಗ್ತದೆ? 16 ಆಗ್ತದೆ. ಸೊ ಇದರಲ್ಲಿ ಕೌಂಟಿಂಗ್ ಫಿಗರ್ಗಳಿಗೆ ಎಷ್ಟು ಸಿಗ್ತಾವೆ ಅಂದರೆ 16 ಕೌಂಟಿಂಗ್ ಫಿಗರ್ಸ್ಗಳನ್ನು ನಾವು ಐಡೆಂಟಿಫೈ ಮಾಡಬಹುದು. ಸೊ ತದನಂತರದಲ್ಲಿ ಇನ್ನೊಂದು ಆಕೃತಿ ಯಾವುದಂತಂದರೆ ಸಿ, ಈ ಆಕೃತಿಯಲ್ಲಿ ನಮಗೆ ಎಷ್ಟು ಕೌಂಟಿಂಗ್ ಫಿಗರ್ಗಳು ಸಿಗ್ತವೆ ಅಂತಂದರೆ ಇದೊಂದು ಇಂಪಾರ್ಟೆಂಟ್ ಆಕೃತಿ ಅಲ್ಲ. ಇದರಲ್ಲಿ ಏನು ಸಿಗ್ತವೆ ಅಂತಂದರೆ ಸಿ, ನೋಡೋಣ. ಸಿ, ಇದರಲ್ಲಿ ಎಷ್ಟು ನಾವು ಕೌಂಟಿಂಗ್ ಫಿಗರ್ಗಳನ್ನು ಐಡೆಂಟಿಫೈ ಮಾಡಬಹುದು ಅಂತಂದರೆ ಸೊ ಸಿಂಪಲ್ ಆಗಿ ನಮಗೆ ಇದು 1 ಬಂದಿದೆ ಅಂದರೆ ಯಾವಾಗಲೂ 4 ಸಿಗ್ತವೆ ನಮಗೆ. ಸೊ ಇದನ್ನು 4 + 1 ಅಂತ ಹೇಳ್ಬೋದು. 4 + 1 ಅಂತ ಹೇಳ್ಬೋದು. 1 2 3 ಹೌದಾ? 4. ಸೊ 4 + 1 ಅಂತಂದರೆ 5 ಆಯಿತು. ಇದು ಕೌಂಟಿಂಗ್ ಫಿಗರ್ಗಳು ಎಷ್ಟು ಸಿಗ್ತವೆ ಇದರಲ್ಲಿ ಅಂತಂದರೆ 5 ಕೌಂಟಿಂಗ್ ಫಿಗರ್ಗಳು ಟ್ರಯಾಂಗಲಲ್ಲಿ ಸಿಗ್ತವೆ. ಸೊ 5 ಆದಮೇಲೆ ಮತ್ತೆ ನಮಗೆ ಇಂಪಾರ್ಟೆಂಟ್ ಆಗೋದು ಎಷ್ಟು ಅಂತಂದರೆ ಇನ್ನೊಂದು ಆಕೃತಿ. ಇದರಲ್ಲಿ ಎಷ್ಟು ಸಿಗ್ತಾವೆ ಅಂದರೆ ನಮಗೆ ಈಗಾಗಲೇ ಗೊತ್ತಾಗಿದೆ. ಈ ರೀತಿ ಬಂದಿರುವಾಗ 4 ಸಿಗ್ತವೆ. ಹೌದಾ? 4 ಸಿಗುವಾಗ ನಾವು ಏನು ಮಾಡಬೇಕಾಗತ್ತೆ? ಪ್ಲಸ್ ನೋಡಿ, ಇದಕ್ಕೆ 4 ಇದಕ್ಕೆ 4 4 + 4 ಹೌದಾ? 4 + 4 ಅಂದರೆ ಎಷ್ಟಾಯಿತು? 8 ಆಯಿತು. ಮತ್ತೆ ನಾವು ಕೌಂಟ್ ಮಾಡುವಾಗ ನಮಗೆ ಪಾಯಿಂಟ್ ವೈಸ್ ಏನು ಸಿಗ್ತವೆ ಅಂತಂದರೆ ಒಟ್ಟಾರೆಯಾಗಿ ಟೋಟಲ್ ಎಷ್ಟು ಸಿಗ್ತವೆ ಅಂತಂದರೆ ಕೌಂಟಿಂಗ್ ಫಿಗರಲ್ಲಿ +1 ಹೌದಾ? ದೊಡ್ಡದು 1 ಆಗ್ತದೆ. 1 ಈಗ ನಾವು 4 + 4 ಮಾಡಿದ್ದೀವಿ. 4 + 4 ಒಟ್ಟಿಗೆ ಇನ್ನು ನಮಗೆ ಎಷ್ಟು ಸಿಕ್ಕಿತ್ತು ನೋಡಿ, ಇದರಲ್ಲಿ 4 ಸಿಗ್ತವೆ. ಈ ದೊಡ್ಡದರಲ್ಲಿ 4, ಈ ಚಿಕ್ಕದರಲ್ಲಿ 4. 4 + 4 ಆಯಿತು. ಅದಾದಮೇಲೆ 1 ದೊಡ್ಡದು ಹೌದಾ? 1 ದೊಡ್ಡದು ಅಂತಂದರೆ ಒಟ್ಟಾರೆ ಆಕೃತಿಗಳ ಸಂಖ್ಯೆ ಎಷ್ಟಂದರೆ ಇದರಲ್ಲಿ 9 ಟೋಟಲ್ ಫಿಗರ್ಸ್ಗಳನ್ನು ನಾವು ಕಂಡುಹಿಡಿಬಹುದು. ಸೊ ನೆಕ್ಸ್ಟು ಸಿ, ಇನ್ನು ಮುಂದುವರೆದ ಭಾಗದಲ್ಲಿ ನಾವು ಏನನ್ನು ಅಧ್ಯಯನ ಮಾಡ್ಬೋದು ಅಂತಂದರೆ ಇನ್ನೊಂದು ಭಾಗ ಹೌದಾ? ಇನ್ನೊಂದು ಆಕೃತಿ, ಅದೇ ಸೇಮ್ ಲಾಸ್ಟ್ ಮಾಡಿದ್ರಲ್ಲ ಅದೇ ಆಕೃತಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಆಕೃತಿಯನ್ನು ಬಿಡಿಸಬೇಕಾದ್ರೆ ನಮಗೆ ಹೌದಾ? ಇನ್ನೊಂದು ಆಕೃತಿಯನ್ನು ಬಿಡಿಸಬೇಕಾದ್ರೆ ಸೊ ಸಿ, 1 2 ಮತ್ತು ಇನ್ನೊಂದು ಆಕೃತಿ ಇದರಲ್ಲಿ ನಾವು ತೆಗಿಬೇಕಾಗ್ತದೆ. ಸೊ ಇದರಲ್ಲಿ 4 ಆಕೃತಿಗಳನ್ನು
ತೆಗಿಬೇಕಾಗ್ತದೆ ಒಟ್ಟಾರೆಯಾಗಿ. ಸೊ ಐಡೆಂಟಿಫೈ ಮಾಡುವಾಗ ನಮಗೆ ಸಿಗುವ ಆಕೃತಿಗಳು ಸಿ. ಒಟ್ಟಾರೆಯಾಗಿ ಇಷ್ಟು ಆಕೃತಿಗಳು ಬರುವಾಗ ನಾನು ಆಗಲೇ ಹೇಳಿದ್ದೀನಿ, ಈ ರೀತಿ ಬರುವಾಗ ನೋಡಿ, ಇದರಲ್ಲಿ 4, ಇದರಲ್ಲಿ 4, ಇದರಲ್ಲಿ 4 ಅಂದರೆ 4 + 4 ಎಷ್ಟಾಯಿತು ಒಟ್ಟಾರೆ ಆಕೃತಿಗಳು? ಹೌದಾ? ಒಟ್ಟಾರೆ ಆಕೃತಿಗಳು ನಮಗೆ ಎಷ್ಟು? 12 ಆಯಿತು. 12 + 1 ದೊಡ್ಡದು. ಹೌದಾ? ಇದೊಂದು ದೊಡ್ಡ ಆಕೃತಿ. ಈ ಪಾಯಿಂಟ್ ಏನಿದೆಯಲ್ಲ ದೊಡ್ಡ ಆಕೃತಿ. ಒಟ್ಟಾರೆಯಾಗಿ ನಮಗೆ ಎಷ್ಟು ಆಕೃತಿಗಳು ಈ ಒಂದು ಟ್ರಯಾಂಗಲಲ್ಲಿ ಸಿಗ್ತವೆ ಅಂತಂದರೆ = 13 ಅಂತ ನಾವು ಹೇಳಬೇಕಾಗುತ್ತೆ. 13 ರೈಟ್ ಆನ್ಸರ್ ಇದರಲ್ಲಿ. ಸೊ ಇದನ್ನು ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಸೊ ಅದಾದಮೇಲೆ ನಮಗೆ ಮತ್ತೆ ಇನ್ನೊಂದು ಟ್ರಯಾಂಗಲ್ ಸಿಗೋದು ಯಾವುದಂತಂದರೆ ಸಿ. ಹೌದಾ? ಸಿ, ಈ ಟ್ರಯಾಂಗಲಲ್ಲಿ ನಮಗೆ ಒಟ್ಟಾರೆಯಾಗಿ ಎಷ್ಟು ಕೌಂಟ್ಗಳು ಸಿಗ್ತಾವೆ ಅಂತಂದರೆ ಸಿ ಈಗ ಮೇಲ್ಗಡೆಯಿಂದ ಹಾಕೊಳ್ಳೋಣ. ಸಿ, ಹಾಂ, ಸಿ, ಈಗ ಒಟ್ಟಾರೆಯಾಗಿ ನಮಗೆ ಕೌಂಟಿಂಗ್ ಫಿಗರ್ಗಳು ಎಷ್ಟು ಸಿಗ್ತವೆ ಅಂತಂದರೆ, ಸೊ ಇದರಲ್ಲಿ ನಾವು ಎರಡು ಮೆಥಡಲ್ಲಿ ಯೂಸ್ ಮಾಡಿಕೊಂಡು ಆನ್ಸರನ್ನು ಮಾಡ್ಬೋದು. ಸೊ 1 2 3 ಹಾಕೊಂಡು ಕೂಡ ಆನ್ಸರ್ ಮಾಡ್ಬೋದು, ಇಲ್ಲ ಅಂತಂದರೆ ಕೌಂಟಿಂಗ್ ಕೂಡ ಮಾಡಬೇಕಾಗತ್ತೆ. ಸೊ ಸಿಂಪಲ್ ಕೌಂಟಿಂಗ್ ಮಾಡುವಾಗ ನಮಗೆ ಸಮಯ ತೆಗೆದುಕೊಳ್ಬೋದು. ಈ ಸಮಯ ಹೌದಾ ಸಿಂಪಲ್ ಆಗಿ ತೊಗೋಬೇಕಂದ್ರೆ, ಇಲ್ಲ ಅಂತಂದರೆ ಒಟ್ಟಾರೆಯಾಗಿ ನಾವು ಏನು ಮಾಡ್ಬೋದು ಇದಕ್ಕಂದರೆ 1 2 3 4 5 6 7 8 ಹೌದಾ ಈ ರೀತಿಯಾಗಿ ಕೌಂಟ್ ಕೂಡ ಹಾಕ್ಕೊಳ್ಬೋದು. ಸೊ ಟ್ರಯಾಂಗಲ್ಗಳಿಗೆ ಸಂಖ್ಯೆಯನ್ನು ಹಾಕೋಬೇಕಾಗ್ತದೆ. ಸೊ ಈ ರೀತಿ ಸಂಖ್ಯೆಯನ್ನು ಹಾಕೊಂಡ್ರೂ ಕೂಡ ಆನ್ಸರ್ ಬರ್ತದೆ. ನೀವು ಸಂಖ್ಯೆಯನ್ನು ಹಾಕೊಳ್ಳದೆ ಇದ್ರೂ ಕೂಡ ಆನ್ಸರನ್ನು ಇದಕ್ಕೆ ಸಾಲ್ವ್ ಮಾಡ್ಬೋದು. 1 2 3. ಸೊ ಈಗ ಕೊಟ್ಟಿರುವಾಗ ಏನು ಮಾಡ್ಬೇಕಂದ್ರೆ 1 = 1 ಆಗುತ್ತೆ. ಇಲ್ಲಿ 2 ಬರೆಯುವಾಗ ಇದು ಪ್ಲಸ್ ಸೇರಿಸಿದರೆ ಎಷ್ಟಾಗ್ತದೆ? 3 ಆಗ್ತದೆ. ಪ್ಲಸ್ ಇದನ್ನು 3ಗೆ ಸೇರಿಸಿದರೆ ಎಷ್ಟಾಗ್ತದೆ? ಸಿ. ಹೌದಾ? ಇದು 3 + 3 6 ಆಗ್ತದೆ. ಸೊ 3 + 3 ಎಷ್ಟಾಗ್ತದೆ? 6 ಆಗ್ತದೆ. 6ಅನ್ನು ನಾವು ಏನು ಮಾಡಬೇಕಾಗ್ತದೆ? ಹೌದಾ ಒಟ್ಟಾರೆಯಾಗಿ ಕೌಂಟ್ ಮಾಡಿ ಹಾಕಿದಾಗ 1 ಅಂದರೆ 10 ಆಯ್ತು. ಇದು ಟೋಟಲಲ್ಲಿ 10 ಸಿಕ್ಕಿತು. ಆಮೇಲೆ ಒಂದು ನಿಯಮ ಇದೆಯಲ್ಲ ತ್ರಿಭುಜಗಳನ್ನ ಕೌಂಟ್ ಮಾಡುವಾಗ ನೋಡಿ, 1 2 3 4 4 5 6 ಹೌದಾ? ಹೀಗಿರುವಾಗ ಏನು ಮಾಡಬೇಕು? ಒಂದು ಬಿಡಬೇಕು, ಒಂದನ್ನು ಕೌಂಟ್ ಮಾಡ್ಕೋಬೇಕು, ಒಂದನ್ನು ಬಿಡಬೇಕು, ಒಂದನ್ನು ಕೌಂಟ್ ಮಾಡಬೇಕು, ಒಂದನ್ನು ಬಿಡಬೇಕು, ಮತ್ತೊಂದನ್ನು ಕೌಂಟ್ ಮಾಡಬೇಕಂತ ನಿಯಮ ಇದೆ ತ್ರಿಭುಜದಲ್ಲಿ. ಈಗ ಒಂದನ್ನು ಬಿಟ್ಟು ಒಂದು ಹಿಡಿಯುವಾಗ ಇಲ್ಲಿ ನೋಡಿ, ಇದನ್ನು ನಾವು ಏನು ಮಾಡಬೇಕು? ಬಿಟ್ಬಿಡಬೇಕು. 0 ಮಾಡಿ ಅದನ್ನು ಕೌಂಟ್ ಮಾಡಬೇಡಿ. ಸೊ ಇದನ್ನು ಕೌಂಟ್ ಮಾಡಬೇಕು, ಇದನ್ನು ಬಿಟ್ಬಿಡಬೇಕು. ಸೊ ಒಟ್ಟಾರೆಯಾಗಿ ಎಷ್ಟು ತ್ರಿಭುಜಗಳಲ್ಲಿ ಇದರಲ್ಲಿ ಕಾಣ್ಬೋದು ಅಂತಾರೆ? 13 ತ್ರಿಭುಜಗಳನ್ನು ಈಗ ನಾವು ಕಾಣ್ಬೋದು. ಸೊ ಈ ಕ್ಯಾಲ್ಕುಲೇಷನ್ ಪ್ರಕಾರ ನಾವು ಎಷ್ಟು ತ್ರಿಭುಜಗಳನ್ನು ಇದರಲ್ಲಿ ಕಾಣ್ಬೋದು ಅಂದರೆ 13 ತ್ರಿಭುಜಗಳನ್ನು ನಾವು ಕಾಣಬಹುದು. ಸೊ 13 ತ್ರಿಭುಜಗಳನ್ನು ಒಟ್ಟಾರೆಯಾಗಿ ಕಾಣಬಹುದು. ಸೊ ಇನ್ನೊಂದು ಟ್ರಯಾಂಗಲ್, ಸೊ ಸೇಫಾಗಿ ಹೇಳ್ಬೇಕಂದ್ರೆ ಇದನ್ನು ಸಿ. ಈ ಟ್ರಯಾಂಗಲಲ್ಲಿ ನಾವು ಏನು ಮಾಡಬೇಕು? ಅಡ್ಡಗೆರೆಯನ್ನು ಹಾಕ್ಕೊಳ್ಬೇಕು. ಸೊ ಅಡ್ಡಗೆರೆಯನ್ನು ಹಾಕಿಕೊಳ್ಬೇಕಾಗತ್ತಾ? ಸಿ. ಈ ಟ್ರಯಾಂಗಲಲ್ಲಿ ನಮಗೆ ಒಟ್ಟಾರೆಯಾಗಿ ಎಷ್ಟು ಕೌಂಟಿಂಗ್ ಫಿಗರ್ಗಳನ್ನು ನಾವು ಐಡೆಂಟಿಫೈ ಮಾಡ್ಬೋದು ಅಂತಂದರೆ, ಹೌದಾ ಈ ಟ್ರಯಾಂಗಲಲ್ಲಿ ಒಟ್ಟಾರೆಯಾಗಿ. ಸೊ ಒಂದು ಸಿಂಪಲ್ ಮೆಥಡ್ ನೆನಪಿರಲಿ. ಈ ರೀತಿ ಏನಾದರೂ ಬಂದರೆ ಇದರಲ್ಲಿ ಎಷ್ಟು ಫಿಗರ್ಗಳನ್ನು ನಾವು ನೋಡ್ಬೋದು ಅಂದರೆ 3 ಕೌಂಟಿಂಗ್ ಫಿಗರ್ಗಳನ್ನು ಒಟ್ಟಾರೆಯಾಗಿ ನೋಡ್ಬೋದು. ಇದರಲ್ಲಿ ಎಷ್ಟು ಟ್ರಯಾಂಗಲ್ಗಳಿದ್ದಾವೆ ಅಥವಾ ತ್ರಿಭುಜಗಳಿದ್ದಾವೆ ಅಂದರೆ ಇದರಲ್ಲಿ 3 ಇರ್ತವೆ. ಸಿಂಪಲ್ ಆಗಿ ಅದರಲ್ಲಿ ಯಾವಾಗಲೂ 3 ಇರ್ತವೆ. ಅವುಗಳನ್ನ ನಾವು ಕೌಂಟ್ ಮಾಡಬೇಕಷ್ಟೇ. ಸೊ ಈಗ ಇದರಲ್ಲಿ ನಾವು ಕೌಂಟ್ ಮಾಡ್ತಾ ಹೋದರೆ ಪ್ರತಿಯೊಂದು ಪಾಯಿಂಟನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ. ಸೊ ಪ್ರತಿಯೊಂದು ಪಾಯಿಂಟನ್ನು ಹಾಕ್ಕೊಳ್ಬೇಕಾಗತ್ತಾ? ಸೊ ಪಾಯಿಂಟನ್ನು ಹಾಕಿಕೊಂಡಾಗ ನಮಗೆ ಕೌಂಟ್ ಮಾಡಬೇಕಾಗುತ್ತೆ. ಇವುಗಳನ್ನ ಒಂದೊಂದಾಗಿ ಕೌಂಟ್ ಮಾಡೋದಾದರೆ ನಂಬರ್ ಹಾಕಬೇಕಾಗುತ್ತಲ್ಲ, ನಂಬರ್ ಸಿಸ್ಟಮನ್ನು ಹಾಕಬೇಕಾದ್ರೆ ನಾವು ಏನು ಮಾಡ್ಬೋದು? ಪ್ರತಿಯೊಂದಕ್ಕೆ 3 ಹಾಕ್ಕೊಂಡು ಹೋಗಬೇಕು. ಹೇಗೆ 3 ಹಾಕಬೇಕಂದ್ರೆ ಇದು ನೋಡಿ, ಈ ಟ್ರಯಾಂಗಲ್ ಚಿತ್ರ ಇದೆ, ಇಲ್ಲಿ ನಾನು ಹೇಳಿದ್ನಲ್ಲ ಈ ಚಿತ್ರವನ್ನು ನೋಡಿ. ಸೊ ಹೌದಾ
ಈ ರೀತಿ ಇರೋದರಿಂದ ಇದಕ್ಕೆ 3 ಇದ್ದಾವೆ. ಸೊ ಸೇಮ್ ಇಲ್ಲಿ ನೋಡಿ, ಇದು ಕೂಡ 3 ಒಳಗೊಂಡಿದೆ. ಸೊ 3 3 ಅದಾದಮೇಲೆ ಮತ್ತೆ ಟೋಟಲ್ ಆಗಿ ತೆಗೆದುಕೊಂಡಾಗ ಮತ್ತೆ 3 ಬರ್ತವೆ ನಮಗೆ. ಸೊ ಒಟ್ಟಾರೆಯಾಗಿ ಎಷ್ಟು ಟ್ರಯಾಂಗಲ್ಗಳಾಗ್ತವೆ ಅಂದರೆ ಇನ್ನು 3 + 3 6 ಆಯಿತು. 6ಕ್ಕೆ ಮತ್ತೆ ಏನು ಮಾಡಬೇಕಂದ್ರೆ ಈ ಟ್ರಯಾಂಗಲಲ್ಲಿ ನಮಗೆ ಏನು ಸಿಗ್ತವೆ ಅಂತಂದರೆ ಸಿ, ಹೌದಾ, ಇದರಲ್ಲಿ 3 ಸಿಗ್ತವೆ. ಸೊ 3 3 3 9 ಆಯಿತು. 9 ಇನ್ನೂ ಉಳಿದೋಲ್ಲ, ಇನ್ನೂ ಉಳಿದಿದ್ರಲ್ಲಿ ಇಲ್ಲಿ 2 ಕೌಂಟಿಂಗ್ ಮಾಡ್ಬೋದು ನಾವು. ಸೊ 2 ಟ್ರಯಾಂಗಲ್ಗಳನ್ನು ಮಾಡ್ಬೋದು. ಇದರಲ್ಲಿ 2 ಟ್ರಯಾಂಗಲ್ಗಳನ್ನು ನಾವು ಕೌಂಟ್ ಮಾಡ್ಬೋದು. ಇನ್ನು ಈ ಫಿಗರಲ್ಲಿ ಇನ್ನೂ 2 ಟ್ರಯಾಂಗಲ್ಗಳನ್ನು ಐಡೆಂಟಿಫೈ ಮಾಡ್ಬೋದು. ನಾವು ಎಲ್ಲಿ ಮಾಡ್ಬೋದು ಅಂತಂದರೆ ಸಿ ಇದರಲ್ಲಿ, ಹೌದಾ, 3 ಆಮೇಲೆ ಇದರಲ್ಲಿ 3 ಸಿಗ್ತವೆ. ಸೊ ಇದರಲ್ಲಿ 2 ಸಿಗ್ತವೆ, ಹೌದಾ, ಇದರಲ್ಲಿ 3 ಇದರಲ್ಲಿ 2 ಕೌಂಟಿಂಗ್ ಸಿಗ್ತವೆ. ಒಟ್ಟಾರೆಯಾಗಿ ಎಷ್ಟಾಯಿತು? 9 + 3 + 2 ಸೊ 12, ಹೌದಾ, 14 ಕೌಂಟಿಂಗ್ಗಳು ಈಗ ನಮಗೆ ಒಟ್ಟಾರೆಯಾಗಿ 14 + 2 16 ಕೌಂಟಿಂಗ್ಗಳು ಇದರಲ್ಲಿ ಸಿಕ್ಕಂಗೆ. ಸೊ ನೋಡಿ, 3 4 12, 12 + 4 ಅಂತಂದರೆ 16, 12 + 4 ಅಂತಂದರೆ 16 ಕೌಂಟಿಂಗ್ಗಳು ಇದರಲ್ಲಿ ಸಿಗ್ತವೆ. ಇದಕ್ಕೆ ನೋಡಿ ಪ್ಲಸ್ ಕೌಂಟ್ ಮಾಡಬೇಕಾದ್ರೆ 9 + 3 + 2 + 2 ಟೋಟಲ್ ಎಷ್ಟು ಕೌಂಟಿಂಗ್ ಆಗ್ತವೆ? 16 ಕೌಂಟಿಂಗ್ ಇದರಲ್ಲಿ ನಾವು ಕಂಡುಹಿಡಿಬಹುದು. ಸೊ ಅದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗೋದು ಯಾವುದಂತಾರೆ ಇದು. ಸಿ ಈ ಟ್ರಯಾಂಗಲಲ್ಲಿ ನಮಗೆ ಎಷ್ಟು ಕೌಂಟಿಂಗ್ಗಳು ಸಿಗ್ತವೆ ಅಂತಾರೆ ನಂಬರ್ ಕೌಂಟ್ ಮಾಡುವಾಗ. ಸಿ ಇದರಲ್ಲಿ ನಮಗೆ ಎಷ್ಟು ಕೌಂಟಿಂಗ್ಗಳು ಸಿಗ್ತಾವೆ ಅಂತಂದರೆ ಸಿ ಇದರಲ್ಲಿ ನಾವು ಕೌಂಟ್ ಮಾಡುವಾಗ ನಮ್ಗೆ ಎಷ್ಟು ಸಿಗ್ತದೆ ಅಂತಂದರೆ ನಾವು ಆಗಲೇ ಅಧ್ಯಯನ ಮಾಡಿದ್ದೀವಿ. ಒಟ್ಟಾರೆಯಾಗಿ ಇದನ್ನು ಈ ರೀತಿ ಬಂದಿರುವಾಗ 8 ಸಿಗ್ತವೆ. 8 8 8 2 16. ಸೊ ಇದರಲ್ಲಿ ಎಷ್ಟಾಯಿತು ಕೌಂಟಿಂಗ್ ಫಿಗರು? 16 ಕೌಂಟಿಂಗ್ ಫಿಗರ್ ನಾವು ಏನು ಮಾಡಿದ್ವಿ? ಐಡೆಂಟಿಫೈ ಮಾಡಿದ್ವಿ. ಇನ್ನು ಇದಕ್ಕೆ ಉಳಿದಂತೆ ನಾವು ಏನು ಮಾಡ್ಬೇಕಂದ್ರೆ ಪಾಯಿಂಟ್ ಹಾಕೋಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಮಾಡ್ಬೋದು. ಸೊ ಹೌದಾ, ಟ್ರಯಾಂಗಲ್ಗಳನ್ನು ಇನ್ನೂ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು ಇದರಲ್ಲಿ. ಸೊ ಎಷ್ಟು ಟ್ರಯಾಂಗಲ್ಗಳು ಇದರಲ್ಲಿ ಆಗ್ತವೆ ಅಂದರೆ ಇದಕ್ಕೆ ಈ ರೀತಿ ಸೇಪ್ ಬಂದರೆ, ನಾನಾಗಲೇ ತೋರಿಸಿದ್ವಿ, ಈ ರೀತಿ ಸೇಪ್ ಬಂದರೆ ಇಲ್ಲಿ ಏನು ಮಾಡ್ಬೋದು? 3, ಹೌದಾ, ಈ ರೀತಿ ಬಂದರೆ 3 ಪ್ಲಸ್ ಇನ್ನೂ ನಾವು ಏನು ಮಾಡ್ಬೋದು? ಈ ಪಾಯಿಂಟನ್ನು ಹಿಡ್ಕೊಂಡು ಈ ಕಡೆಗೆ ಟ್ರಯಾಂಗಲ್ ಹಾಕ್ಕೊಂಡ್ರೆ ಅಪೋಸಿಟಲ್ಲಿ ಏನಾಗ್ತವೆ? 2 2 ಬರ್ತವೆ. ಸೊ 2 2 ಬರ್ತವೆ. ಇದರಲ್ಲಿ ಪ್ಲಸ್ ಮಾಡಿದಾಗ ನಮಗೂ ಮತ್ತೆ 2 ಬರ್ತವೆ. ಯಾಕಂದರೆ ಸೊ ಇಲ್ಲಿ ನೋಡಿ, ಹೌದಾ, ಪಾಯಿಂಟನ್ನು ತೆಗೆದುಕೊಂಡಾಗ ಇದರ ಅಪೋಸಿಟಲ್ಲಿ ಕೂಡ ನಾವು ಏನು ಮಾಡ್ಬೋದು? ಕ್ರಿಯೇಟ್ ಮಾಡ್ಕೋಬೋದು. ಸೇಮ್ ಅದೇ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಸೊ 8 2 16 + 10 ಎಷ್ಟಾಯಿತು? 5 5 10, ಹೌದಾ, 10 ಆಯಿತು. ಆಮೇಲೆ ಮತ್ತೆ ಎಲ್ಲಿ ಟ್ರಯಾಂಗಲ್ ಇದರಲ್ಲಿ ನಾವು ಐಡೆಂಟಿಫೈ ಮಾಡ್ಬೋದು ಅಂತಂದರೆ 10 10 ಆದಮೇಲೆ ಇನ್ನು 2 ಎಲ್ಲಿ ಟ್ರಯಾಂಗಲ್ಗಳನ್ನು ಕ್ರಿಯೇಟ್ ಮಾಡ್ಬೋದು ಅಂತಂದರೆ ನಾವು ಈ ಒಂದು ಭಾಗದಲ್ಲಿ 2 ಕ್ರಿಯೇಟ್ ಮಾಡ್ಬೋದು, ಹೌದಾ, 2 ಕ್ರಿಯೇಟ್ ಮಾಡ್ಬೋದು. ಒಟ್ಟಾರೆಯಾಗಿ ಎಷ್ಟು ಬಂದು ಅಂತಂದರೆ 28 ಟ್ರಯಾಂಗಲ್ಗಳು. ಸೊ 28 ಟ್ರಯಾಂಗಲ್ಗಳನ್ನು ನಾವು ಇದರಲ್ಲಿ ಐಡೆಂಟಿಫೈ ಮಾಡಬಹುದು. 28 ಟ್ರಯಾಂಗಲ್ಗಳನ್ನು ಐಡೆಂಟಿಫೈ ಮಾಡ್ಬೋದು. ಸೊ ಕೊನೆಯದಾಗಿ ಇನ್ನೊಂದು ಲೆಕ್ಕ. ಸಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಲೆಕ್ಕ ಬರ್ತದೆ ಅಂತಾರೆ ಇದನ್ನು ಕೂಡ ನಾವೇನು ಮಾಡೋಣ? ಕೌಂಟ್ ಮಾಡಿ ನೋಡೋಣ ಒಂದ್ಸಲ. ಸೊ ಚಿಕ್ಕದಾಗಿ ತೆಗಿತೀನಿ. ಸಿ ಅಷ್ಟು ದೊಡ್ಡದೇನು ತೆಗೆಯೋದಿಲ್ಲ, ಹೌದಾ. ಹಾಂ, ಹಿಂಗೆ ಆಕೃತಿಯಾಗಿದೆ. ದಿಸ್ ಇಸ್ ನಾಟ್ ಕ್ಯಾಲ್ಕುಲೇಟೆಡ್. ಇದೊಂದು ಸುಮ್ಮನೆ ರಫ್ ಡಯಾಗ್ರಾಮ್ ಅಂತ ತಿಳ್ಕೊಳ್ಳಿ. ಸೊ ಇದನ್ನು ನಾವು ಏನು ಮಾಡಬೇಕಾಗತ್ತೆ? ಒಟ್ಟಾರೆಯಾಗಿ ಇದರಲ್ಲಿ ಕೌಂಟ್ ಮಾಡುವಾಗ, ನಾವು ಈ ಲೆಕ್ಕವನ್ನು ಕೌಂಟ್ ಮಾಡುವಾಗ ಏನು ಮಾಡಬೇಕು? 1 2 3
3 4 4 5 6 7 8 ಹೌದಾ. 8 ಅಂದರೆ 8 ಇಂಟು 2 16. ಮತ್ತು ಇದರಲ್ಲಿ ಕೂಡ ಏನು ಮಾಡಬೇಕು 1 2 3 4 5 6 7 8 ಹೌದಾ. 8 ಎರಡಲೆ ಮತ್ತು 16 ಹೌದಾ. ಹೌದು. ಟೋಟಲ್ ಆಗಿ ಟ್ರಯಾಂಗಲ್ಗಳನ್ನು ಎಷ್ಟು ಐಡೆಂಟಿಫೈ ಮಾಡಿದ್ದೀವಿ ಇದರಲ್ಲಿ ಅಂತಂದರೆ ನಾವು 32 ಟ್ರಯಾಂಗಲ್ಗಳನ್ನು ಐಡೆಂಟಿಫೈ ಮಾಡಿದಾಗಾಯಿತು. ಸೊ 32 ಟ್ರಯಾಂಗಲ್ಗಳನ್ನು ಐಡೆಂಟಿಫೈ ಮಾಡಿದಂಗೆ ಆಯಿತು. ಇನ್ನು ಕೊನೆಯದಾಗಿ ಒಂದು ಹೌದಾ. ಸೊ ಸಿ ಹೌದಾ. ಇದರಲ್ಲಿ ಎಷ್ಟು ಟ್ರಯಾಂಗಲ್ಗಳನ್ನು ನಾವು ನೋಡ್ಬೋದು ಅಂತಾರೆ ನೋಡಿ. ಇದರಲ್ಲಿ 1, ಇದು 2, ಇದು 3, ಇದು 4, ಇದು 5, ಇದು 6. ಸಿ ಇದಕ್ಕಿಂತಲೂ ಜಾಸ್ತಿ ಇದರಲ್ಲಿ ಕೌಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆಯಾಗಿ ಇದರಲ್ಲಿ ಎಷ್ಟು 6 ಕೌಂಟ್ಗಳನ್ನು ನಾವು ಮಾಡಬಹುದು. ಸೊ ಇದು ಇಷ್ಟು ಟ್ರಯಾಂಗಲ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ನಾವು ಐಡೆಂಟಿಫೈ ಮಾಡ್ಬೋದು ಅನ್ನೋಂಥ ಏನು ಮಾಡ್ಬೋದು ಕಂಡುಹಿಡಿಯೋ ಟ್ರಿಕ್ಕು. ಸೊ ಇದನ್ನು ಬಿಟ್ಟರೆ ಇನ್ಯಾವ ಸಿಂಪಲ್ ಟ್ರಿಕ್ ಇಲ್ಲ. ಇದನ್ನೇ ನಾವು ಏನಂತ ಸಿಂಪಲ್ ಟ್ರಿಕ್ ಅಂತ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿದರೆ, ಪ್ರಾಕ್ಟೀಸ್ ಮೇಕ್ಸ್ ಅ ಪರ್ಸನ್ ಪರ್ಫೆಕ್ಟ್ ಅಂತ ಹೇಳ್ತಾ, ಪ್ರಾಕ್ಟೀಸ್ ಮೇಕ್ಸ್ ಅ ಪರ್ಸನ್ ಪರ್ಫೆಕ್ಟ್ ಅಂತ ಹೇಳ್ತಾ, ಹಾಗೆ ನಾವು ಏನು ಮಾಡಬೇಕು ಪರ್ಫೆಕ್ಟ್ ಮಾಡಿದರೆ ಪ್ರಾಕ್ಟೀಸ್ ಬರುತ್ತೆ. ಸೊ ಇದಕ್ಕೆ ಜಾಸ್ತಿ ಮಹತ್ವ ಏನು ಕೊಡಬೇಕಾಗಿಲ್ಲ. ಬಟ್ ಮೆಂಟಲ್ ಎಬಿಲಿಟಿಗೆ ಜಾಸ್ತಿ ಯಾಕೆ ಮಹತ್ವ ಕೊಡಬೇಕಂದ್ರೆ ಪ್ರಶ್ನೆಗಳು ಜಾಸ್ತಿ ಬರ್ತಾ ಇರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ. ಮುಂಚೆ ಬರ್ತಿರ್ಲಿಲ್ಲ, ಕಡಿಮೆ ಇರ್ತಿತ್ತು. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ನೋಡ್ಕೊಳ್ಳಿ. ಇನ್ನು ನಾವು ಯಾವುದು ಉಳಿದಿರ್ತಕ್ಕಂಥ ಮೆಂಟಲ್ ಎಬಿಲಿಟಿನ ಮುಂದಿನ ತರಗತಿಯಲ್ಲಿ ನೋಡಿಕೊಂಡು ಮತ್ತೆ ಏನು ಮಾಡೋಣ, ಅಧ್ಯಯನ ಮಾಡೋಣ. ಸೊ